ಬಂಧುಗಳೇ ನಮಸ್ಕಾರ. ತುಂಬ ದಿನಗಳ ನಂತರ ಡಿ ಬಾಸ್ ದರ್ಶನ್ ಅವ್ರ ಬಗ್ಗೆ ಒಂದೆರಡು ಮಾಡಬೇಕು ಅನ್ನಿಸ್ತು. ಕಾರಣ ಮೇಲ್ಗಡೆ ಇರ್ತಕ್ಕಂಥ ಫೋಟೋ ನೋಡಿದ್ರೆ ಕರುಳು ಕಿವಿಸ್ದಂಗೆ ಆಗುತ್ತೆ. ಹೇಗಿದ್ದ ಮನುಷ್ಯ ಹೇಗಾದ, ಒಂದು ಸಣ್ಣ ದುಡುಕಿನ ನಿರ್ಧಾರ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಯಿತು. ಚಿತ್ರರಂಗ ತನ್ನ ಪಾಠದ ನಡೀತಾ ಇದೆ. ಚಿತ್ರರಂಗ ಇರ್ಬೋದು, ಬೇರೆ ಬೇರೆ ಕಾರ್ಯಚಟುವಟಿಕೆಗಳು ಎಲ್ಲವೂ ನಡೀತಾ ಇದೆ. ಜೊತೆಗಿದ್ದಾಗ ನಿನಗೋಸ್ಕರ ಪ್ರಾಣ ಕೊಡ್ತೀನಿ ಅನ್ನೋ ಸ್ನೇಹಿತರು ಕೂಡ ಪಾರ್ಟಿಗಳನ್ನ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಆದರೆ ಪಾಪ ದರ್ಶನ್ ಅವರು 2 ವರ್ಷಗಳ ಕಾಲದಿಂದ ನೋವನ್ನು ಅನುಭವಿಸ್ತಾ ಇದ್ದಾರೆ. ಅವ್ರ ಬಗ್ಗೆ ಇಂಡಸ್ಟ್ರಿ ಇರ್ಬೋದು ಅಥವಾ ಬೇರೆ ಅವರ ಜೊತೆ ಲಾಭ ಪಡೆದಂಥವ್ರು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ನ್ಯಾಯಾಂಗ, ನ್ಯಾಯದೇವತೆ ಆದಷ್ಟು ಬೇಗ ಅವ್ರ ಮೇಲೆ ಕರುಣೆ ತೋರಿಸಿ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಆ ದಯಾಮಯನಾದ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಭಗವಂತನಲ್ಲಿ ಕ್ಷಮೆ ಇರುತ್ತೆ. ಎಂಥ ದೊಡ್ಡ ತಪ್ಪುಗಳನ್ನ ಮಾಡಿದವರು ಕೂಡ ಇವತ್ತು ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಹಾಗಂತ ಇವ್ರು ಮಾಡಿದ್ದಾರೆ ಅನ್ನುವ ತಪ್ಪು ಇನ್ನೂ ಪ್ರೂವ್ ಆಗಿಲ್ಲ. ಹಾಗಾಗಿ ನ್ಯಾಯದೇವತೆ, ಆ ಭಗವಂತ, ತಾಯಿ ಭುವನೇಶ್ವರಿ, ನಮ್ಮ ಕನ್ನಡ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿ ಆದಷ್ಟು ಬೇಗ ಹೊರಗಡೆ ಬಂದು ದೈನಂದಿನ ಜೀವನವನ್ನು ಪ್ರಾರಂಭ ಮಾಡಲಿ ಅಂತ ಆ ಭಗವಂತನ ಪ್ರಾರ್ಥಿಸ್ತೀನಿ.